ಡ್ರಗ್ಸ್ ಮುಕ್ತ ಕರ್ನಾಟಕ ಮತ್ತು ಸೈಬರ್ ಅಪರಾಧದ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಹಾಸನದಲ್ಲಿಂದು ಮ್ಯಾರಥಾನ್ಗೆ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ಎಸ್ಪಿ ಶುಭನ್ವಿತಾ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಡ್ರಗ್ಸ್ ಸೇರಿದಂತೆ ಇತರ ಮಾದಕ ವಸ್ತುಗಳು ಸಮಾಜಕ್ಕೆ ಮಾರಕ. ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಡ್ರಗ್ಸ್ ಸೇವನೆ ಕಡೆಗೆ ವಾಲುತ್ತಿದ್ದಾರೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಯಾರು ಡ್ರಗ್ಸ್ ಹಾಗೂ ಮಾದಕ ವಸ್ತುಗಳಿಗೆ ಮಾರು ಹೋಗದೆ ಆರೋಗ್ಯಕರ ಸಮಾಜಕ್ಕೆ ಮುಂದಾಗಬೇಕು. ಇತ್ತೀಚೆಗೆ ಸೈಬರ್ ಅಪರಾಧಗಳು ಕೂಡ ಗಣನೀಯವಾಗಿ ಹೆಚ್ಚಾಗುತ್ತಿದ್ದು, ಜನರು ಸಾಮಾಜಿಕ ಜಾಲತಾಣಗಳು ಹಾಗೂ ಆನ್ಲೈನ್ ಮೂಲಕ ಹಣದ ವ್ಯವಹಾರ ಮಾಡುವಾಗ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಜನರಲ್ಲಿ ಮನವರಿಕೆ ಮಾಡಿದರು. ಪೊಲೀಸ್ ಇಲಾಖೆಯು ಇಂತಹ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ಇದರ ಜೊತೆಗೆ ಸಾರ್ವಜನಿಕರು ಕೂಡ ತಮ್ಮದೇ ಜವಾಬ್ದಾರಿ ನಿರ್ವಹಿಸುವ ಮೂಲಕ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕೆಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ನಮ್ಮ SBI ಇವರ ನೇತೃತ್ವದಲ್ಲಿ 5K ಮ್ಯಾರಥಾನ್ನ ಇವತ್ತು ನಮ್ಮ ಬೆಳಗ್ಗೆ ಒಂದು 7 ಗಂಟೆಗೆ ನಾವು ಶುರು ಮಾಡಲಿದ್ದೇವೆ. ಸುಮಾರು 5 ಕಿಲೋಮೀಟರ್ನ ನಾವು ಒಂದು ಮ್ಯಾರಥಾನ್. ಈ ಮ್ಯಾರಥಾನ್ ಉದ್ದೇಶ ಏನಂತ ಹೇಳಿದ್ರೆ ನಶೆ ಮುಕ್ತ ಭಾರತ. ಇವತ್ತು ಡ್ರಗ್ಸ್ ಫ್ರೀ ಮತ್ತು ಡ್ರಗ್ಸ್ ಬಗ್ಗೆ ಆಂದೋಲನ ಮೂಡಿಸ್ಲಿಕ್ಕೋಸ್ಕರ ಇವತ್ತೊಂದು ಅರ್ಥಗರ್ಭಿತವಾದಂತಹ ಮ್ಯಾರಥಾನ್ನ ನಮ್ಮ ಇವತ್ತು SP ಮೇಡಮ್ ಅವರು ಹಮ್ಮಿಕೊಂಡಿದ್ದಾರೆ. ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ಒಂದು 4-5 ಸಾವಿರ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ಮತ್ತು ಹೊರಗೂಡಿಸೋಕ್ಕೆ ಒಂದು ಕಾರ್ಯಕ್ರಮ. ಹಲವಾರು ಎಲ್ಲ ನಮ್ಮ ನೌಕರ ಸಂಘ ಇರ್ಬೋದು, ಎಲ್ಲರೂ ಯುವಕರು ಮತ್ತು ಎಲ್ಲ ಯುವ ಸಮೂಹ ಸೇರಿ ಇವತ್ತು 5K ಮ್ಯಾರಥಾನ್ ನೋಡೋ ಮುಖಾಂತರ ಭಾರತವನ್ನು ನಿಷೇಧ ಮುಕ್ತ ಭಾರತವನ್ನು ಮಾಡಬೇಕು ಅಂತ ನಾವೆಲ್ಲ ಪಣವನ್ನು ತೊಟ್ಟು ಈ ನಿಟ್ಟಿನಲ್ಲಿ ಕಳೆದ ವಾರನೂ ಕೂಡ ನಾವು ಏನು ನಮ್ಮ ರಾಜೀವ್ ಇನ್ಸ್ಟಿಟ್ಯೂಷನ್ ಇದರಿಂದ ವಿಶ್ವವಿದ್ಯಾಲಯದಿಂದ ಕೂಡ ಮಾಡಿದ್ವಿ, ಅದೇ ರೀತಿ ಕೂಡ ಮಾಡ್ತೀವಿ. ಎಲ್ಲರೂ ಕೂಡ ಈ ಒಂದು ಯುವ ಸಮೂಹ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸಲ್ಲಿ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ರನ್ ಆರ್ಗನೈಸ್ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಾವು ಹಾಸನ ಜಿಲ್ಲಾ ಪೊಲೀಸ್ ವತಿಯಿಂದನೂ ಸಹ ಇವತ್ತು 5 ಕಿಲೋಮೀಟರ್ ರನ್ ಆರ್ಗನೈಸ್ ಮಾಡಿದ್ದೀವಿ. ಸುಮಾರು 3,500ಕ್ಕಿಂತ ಜಾಸ್ತಿ ಜನ ಇವತ್ತು ಸೇರಿದ್ದಾರೆ. ನಮ್ಮ ರನ್ದು ಮೇನ್ ಗೋಲ್ ಏನಂದರೆ ಸೇ ನೋ ಟು ಡ್ರಗ್ಸ್ ಮತ್ತು ಅವೇರ್ನೆಸ್ ಅಗೇನ್ಸ್ಟ್ ಸೈಬರ್ ಕ್ರೈಮ್. ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ, ಎಸ್ಪೆಷಲಿ ನಮ್ಮ ಯೂತ್ಗೆ. ಕಾರ್ಯಕ್ರಮ ಆಯೋಜಿಸಿದ್ವಿ. ರನ್ ಫಾರ್ ಇಂಡಿಯಾ, ರನ್ ಫಾರ್ ಅವರ್ ಸೆಲ್ಸ್, ಫಿಟ್ನೆಸ್ ಫಾರ್ ಆಲ್ ಮತ್ತು ಡ್ರಗ್ಸ್ ಫ್ರೀ ಇಂಡಿಯಾ. ಸೊ ಸೈಬರ್ ಕ್ರೈಮ್ ಕೂಡ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಕೂಡ ಮಾಹಿತಿ ನಾವು ಕೊಡ್ತೇವೆ. ಆಮೇಲೆ ಎಲ್ಲರೂ ಚೆನ್ನಾಗಿ ಇರಲಿ, ಹೆಲ್ತ್ ಚೆನ್ನಾಗಿರಲಿ, ಫೈನಾನ್ಷಿಯಲ್ ಹೆಲ್ತ್ ಚೆನ್ನಾಗಿರಲಿ, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲ ಚೆನ್ನಾಗಿರಲಿ, ಅದು ಹೇಳ್ತಾ ನಾನು ಇದು ಮುಗಿಸ್ತೀನಿ. ಎಲ್ಲರೂ ಬಂದಿದ್ದಾರೆ, ರಾಜಕೀಯ ಕೂಡ ಬಂದಿದ್ದಾರೆ.